ಅನರ್ಹರಿಗೆ ಲಾಭ ತಲುಪದಂತೆ ಜುಲೈನಿಂದ ಕ್ರಮ. ಮನೆ ಬಾಡಿಗೆ ಕೊಟ್ಟವರಿಗೂ ಉಚಿತ ಯೋಜನೆ ಸಿಗುತ್ತಿದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳಲ್ಲಿ ಅಕ್ರಮ ಪ್ರಯೋಜನ. ಬೆಂಗಳೂರು: ಗೃಹಲಕ್ಷ್ಮಿ, ಗೃಹಜ್ಯೋತಿ ಸೇರಿದಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಹಂತ ಹಂತವಾಗಿ ಜಾರಿಗೆ ತಂದಿರುವಾಗಲೇ ಈ ಯೋಜನೆಗಳಿಂದ ಅನರ್ಹರು ಲಾಭ ಪಡೆಯುತ್ತಿರುವ ಕುರಿತು ಗಂಭೀರ ಆರೋಪಗಳು ಕೇಳಿಬರುತ್ತಿವೆ. ಮನೆ ಬಾಡಿಗೆ ಕೊಡುತ್ತಿದ್ದರೂ ಮನೆ ಮಾಲೀಕರಿಗೆ ಉಚಿತ ಗೃಹಜ್ಯೋತಿ ಯೋಜನೆಯ ಸೌಲಭ್ಯ ಲಭ್ಯವಾಗುತ್ತಿದೆ ಎಂಬ ಅಂಶ ಈಗ ಅಂತಹವರನ್ನು ಯೋಜನೆಯಿಂದ ಹೊರಪಡಿಸಬಹುದು. ಟ್ಯಾಕ್ಸ್ ಪಾವತಿಸುವ ಕುಟುಂಬದವರು, ಬಿಎಸ್ಟಿ ಹೊಂದಿರುವವರು ಕೂಡ ಗೃಹಲಕ್ಷ್ಮಿ ಹಣ ಪಡೆಯುತ್ತಿರುವುದು ಹಾಗೂ ಅನ್ನಭಾಗ್ಯದಲ್ಲಿ ಪಡಿತರ ಕಾರ್ಡ್ಗಳ ವ್ಯತ್ಯಾಸ ಕೂಡ ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ತನಿಖೆಗೆ ಸರ್ಕಾರ ಮುಂದಾಗಿದ್ದು, ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳ ತಂಡ ರಚಿಸಿ ಪರಿಶೀಲನೆ ನಡೆಸಲಿದೆ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ನೀಡಿದ ಸ್ಪಷ್ಟೀಕರಣದಂತೆ ಜುಲೈ 2025ರಿಂದ ಅನರ್ಹ ಫಲಾನುಭವಿಗಳನ್ನು ಈ ಯೋಜನೆಗಳಿಂದ ಹೊರತುಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಅನರ್ಹರು ಉಚಿತ ಯೋಜನೆ ಪಡೆಯುತ್ತಿರುವುದರಿಂದ ನಿಜವಾದ ಫಲಾನುಭವಿಗಳಿಗೆ ಯೋಜನೆ ತಲುಪದೇ ಉಳಿಯುತ್ತಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸರಾಸರಿ 250 ಕೋಟಿ ರೂಪಾಯಿ ವೆಚ್ಚದ ಹಿನ್ನೆಲೆ ಸರ್ಕಾರ ಗಂಭೀರ ದೃಷ್ಟಿಯಿಂದ ಪರಿಶೀಲನೆ ನಡೆಸುತ್ತಿದೆ. ಅರ್ಹತೆ ಇಲ್ಲದವರಿಗೂ ಯೋಜನೆ ಸಿಗುವುದು ಸರಿಯಲ್ಲ. ಜನರ ಹಣದ ಸದ್ಬಳಕೆ ಖಚಿತಪಡಿಸಬೇಕು ಎಂದು ಅವರು ಹೇಳಿದ್ದಾರೆ. ಅತ್ತ ಜನತೆ ಈ ಬಗ್ಗೆ ಪ್ರತಿಕ್ರಿಯಿಸಿ, ಆಡಳಿತಕ್ಕಿಂತ ಮೊದಲು ಎಲ್ಲರಿಗೂ ಉಚಿತ ಎಂಬ ಘೋಷಣೆ ನೀಡಿದ್ದು, ಈಗ ನಿಯಮ ಬದಲಾವಣೆ ಸರಿಯಲ್ಲ ಎಂದು ಅಸಮಾಧಾನವೂ ವ್ಯಕ್ತವಾಗಿದೆ. ಉಚಿತ ಘೋಷಣೆಗಳಿಂದಲೇ ಅಧಿಕಾರಕ್ಕೆ ಬಂದ ಈಗ ಜನರಿಂದಲೇ ಸರ್ಕಾರಕ್ಕೆ ಹೊರೆ ಆಗಿದೆ ಎನ್ನುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಎದ್ದಿದೆ. ಗ್ಯಾರಂಟಿ ಘೋಷಣೆಗಳ ವೇಳೆ ಇದೆಲ್ಲ ನಿಯಮಗಳನ್ನು ತಿಳಿಸಿಲ್ಲ. ಎಲ್ಲರಿಗೂ ಉಚಿತ, ನಿಮಗೂ ಉಚಿತ, ನಮಗೂ ಉಚಿತ ಎಂಬ ಘೋಷಣೆಯಿಂದಲೇ ಅಧಿಕಾರಕ್ಕೆ ಬಂದಿದ್ದು. ಈಗ ಹೊಸ ಕಾನೂನು ಸಮಂಜಸವಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.